ಹಾಯ್ ನಮಸ್ಕಾರ ಎಲ್ರಿಗೂ. ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಕ್ಕಳು ಇಬ್ಬರು ರೆಡಿ ಆಗಿಬಿಟ್ಟು ಹೊರಗಡೆ ನಿಂತಿದ್ದಾರೆ. ಯಾಕಂದರೆ ಸರ್ಪ್ರೈಸ್ ಇದೆ ಅವರಿಬ್ಬರಿಗೆ. ನೋಡಿ ಎಷ್ಟು ನೀಟಾಗಿ ಕುಂತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಪೇರೆಂಟ್ಸ್ ಅಂತ. ಸೊ ಸಂಡೂರಲ್ಲಿ ಹೊಸದಾಗಿ ಎಕ್ಸಿಬಿಷನ್ ಬಂದಿದೆ. ಸೊ ಎಕ್ಸಿಬಿಷನ್ ಅಂದರೆ ಸೈನ್ಸಿಂದಲ್ಲ, ಮತ್ತೆ ಮಕ್ಕಳು ಆಟ ಆಡೋ ಗೇಮ್ಸಿಂದು. ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ನಾನು, ನಮ್ಮ ಪತಿರಾಯರು ಮತ್ತು ನನ್ನ ಮಗಳು, ನನ್ನ ಮಗ 4 ಜನನೂ ಬೈಕಲ್ಲಿ ಹೋಗ್ತಾ ಇದ್ದೀವಿ ಸಂಡೂರ್ಗೆ. ನೋಡ್ತಾ ಇರ್ಬೋದು, ಇಬ್ಬರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ. ನೋಡಿ, ಈಗ ಫಸ್ಟ್ ಎಂಟ್ರೆನ್ಸೇ ನೋಡಿದ ತಕ್ಷಣ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡ್ತು. ತಿನ್ಲಿಕ್ಕೆ ಎಲ್ಲ ಥರನೂ ತಿಂಡಿ ಇದ್ದಾಗಿದ್ದಾವೆ. ಆಮೇಲೆ ಇದೆಲ್ಲ ನನ್ನ ಚಿನ್ನಿ ಫೇವ್ರೆಟ್ ಫುಡ್ ಮಾತು. ಲಾಸ್ಟ್ ನೋಡೋಣ, ಈಗ ಫಸ್ಟ್ ಗೇಮ್ಸ್ ಆಟ ಆಡಿಸೋಣ ಮಕ್ಕಳಿಗೆ ಅಂದ್ಬಿಟ್ಟು ಯಾವ್ದು ಆಟ ಆಡಿಸೋಣ ಅಂತ ನಮ್ಮ ಪತಿರಾಯರು ನೋಡ್ತಾ ಇದ್ದಾರೆ. ನಮ್ಮ ಪುಟ್ಟಾಗೆ ಮತ್ತು ನಮ್ಮ ಚಿನ್ನಿಗೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದುಬಿಟ್ಟು, ನೋಡಿ ನನ್ನ ಮಗ ಯಾವ ಥರ ಕಾಣ್ತಿದ್ದಾನೆ, ನಮ್ಮ ಮಮ್ಮಿ ಯಾಕೆ ಈ ಥರ ಫೋಟೋಸ್ ತೆಗಿತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾನೆ. ಸೊ ಅದು ಬಿಫೋರ್ ಲೈಟ್, ಇದು ಆಫ್ಟರ್ ಲೈಟ್ ಹಾಕಿದ್ಮೇಲೆ ನೋಡಿ ಯಾವ ಥರ ಇದೆ ಅಂತ. ಅವರಿಬ್ರು ಖುಷಿ ನೋಡೋದೇ ನಮಗಂತೂ ತುಂಬ ದೊಡ್ಡ ಖುಷಿ ಅನ್ನಿಸ್ತದ. ನೋಡಿ, ಮಕ್ಕಳು ಚೆನ್ನಾಗಿದ್ರೆ ತಾನೇ, ಅವರು ಹ್ಯಾಪಿಯಾಗಿದ್ರೆ ನಮಗೂ ಅದೇ ಥರ ಅನಿಸುತ್ತೆ. ಆಗ ಆಟ ಶುರು ಮಾಡ್ತಾನೆ. ನೋಡಿ, ಫಸ್ಟ್ ಜಂಪಿಂಗೇ ಹೋಗ್ತಾನೆ. ಸೊ ಜಂಪ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಸುಸ್ತಾಗೋವರೆಗೂ ಆಟ ಆಡ್ತಾನೆ ನೋಡಿ. ಸೊ ನಮ್ಮ ಚಿನ್ನಿ ಹೋಗಿ ಆಟ ಆಡಂದ್ರೆ ನಂಗೆ ಭಯ ಆಗುತ್ತೆ ಮಮ್ಮಿ ಅಂತ ಹೇಳ್ತಾಳೆ. ಸೊ ಹಂಗಾಗಿ ಅವಳು ಹೊರಗಿಂದನೇ ಅವ್ರ ಅಣ್ಣ ಆಟ ಆಡೋದೆಲ್ಲ ನೋಡ್ತಾ ಇದ್ದಾಳೆ. ಅಯ್ಯೋ ಯಾಕೆ ಕ್ಲಾರಿಟಿ ಇಲ್ಲ ಅಂತ ಬೈಕೋಬೇಡಿ, ಯಾಕಂದರೆ ಸೊ ಈ ಕತ್ಲೆ ಆದಾಗೆಲ್ಲ ನನ್ನ ಮೊಬೈಲು ಕ್ಲಾರಿಟಿಯಾಗಿ ಬರಲ್ಲ. ಸೊ ಆದಷ್ಟು ನಂಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ತೆಗ್ದಿದ್ದೀನಿ. ಸೊ ಸುಸ್ತು ಮಾಡ್ಕೊಂಡು ಆಟ ಆಡಿ ಸೊ ನೆಕ್ಸ್ಟ್ ಗೇಮ್ಗೆ ಹೋಗ್ತಾರೆ ಇಬ್ಬರು. ಸೊ ಅದು ಬಂದ್ಬಿಟ್ಟು ಕಾರ್ ಗೇಮ್. ಇಬ್ಬರು ಆಟ ಆಡ್ತಾರೆ, ತುಂಬ ಖುಷಿಯಾಗಿ ಆಡ್ತಾರೆ. ಸೊ ಇದೆಲ್ಲ ಯಾಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಪೇರೆಂಟ್ಸ್ ಇರ್ತಾರೆ, ಸೊ ಮಕ್ಕಳು ಖುಷಿನ ಅರ್ಥನೇ ಮಾಡ್ಕೊಳ್ಳಲ್ಲ. ಹಂಗಾಗಿ ನಾನು ಇದೆಲ್ಲ ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಹೇಳ್ಕೋಬೇಡ್ರಿ, ಇದೆಲ್ಲ ದೊಡ್ಡದ ವಿಡಿಯೋ ಮಾಡಿ ಹಾಕಲಿಕ್ಕೆ ಅಂತ ಅಲ್ಲ. ಮಕ್ಕಳ ಖುಷಿನೇ ನಮ್ಮ ಖುಷಿ ಅಂತ ಯೋಚನೆ ಮಾಡಿ ಅಷ್ಟೇ. ಸೊ ನೋಡಿ, ಆಟ ಆಡಿದರು. ಸೊ ನೆಕ್ಸ್ಟ್ ಯಾವ ಗೇಮ್ ಅಂತ ನಮ್ಮ ಭಗವಾನು ಅವ್ರ ಪಪ್ಪಾಜಿ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಆದಮೇಲೆ ನೆಕ್ಸ್ಟಲ್ಲಿ ಕಾರ್ ಕಾಣಿಸುತ್ತೆ, ಅಂದರೆ ಜೀಪ್ ಕಾಣಿಸುತ್ತೆ. ಸೊ ಜೀಪ್ ರೈಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅದು ಇಬ್ಬರು ಆಟ ಆಡ್ತಾರೆ ಒಂದು ರೌಂಡ್. ನೆಕ್ಸ್ಟ್ ರೌಂಡ್ಗೆ ಚಿನ್ನಿಗೆ ಭಯ ಆಗುತ್ತೆ. ಸೊ ಚಿನ್ನಿ ಇಳಿದು ಬಿಡ್ತಾಳೆ, ನಂಗೆ ಬೇಡ ಮಮ್ಮಿ ಅಂತ. ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಜೀಪ್ ಓಡಿಸ್ತಾ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮಕ್ಳು ಈ ಥರ ಆಟ ಆಡೋದು ನೋಡಿ. ಈಗ ನಾವು 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ನೇಮ್ ತುಂಬ ಚೆನ್ನಾಗಿದೆ ಅಲ್ವಾ, 5 ಸ್ಟಾರ್ ಅಂತ. ಸೊ ಈಗ ನಮಗೆ ನೋಡ್ತಾ ಇದ್ದೀವಿ ಏನು ತಿನ್ನೋಣ ಅಂತ. ಸೊ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ. ಮೇ ಬಿ 8:30 ಥರ ಆಗಿದೆ. ಸೊ ಒಂದು ಗೋಬಿ